ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಸ್ಪೆಷಲ್ ವಿಡಿಯೋ ಅದ ರೀ. ಇದ್ರಾಗ ಸ್ಕಿಪ್ ಮಾಡ್ತೀನಿ, ಲಾಸ್ಟ್ವರೆಗೂ ನೋಡಿರಿ. ನಮ್ಮ ಮನ್ಯಾಗ ಕರುಣಿ ಹಬ್ಬನೇ ಎಲ್ಲಿಂದ ಅಡುಗೆನ ಸ್ಟಾರ್ಟ್ ಮಾಡಿರ್ತೇವೆ ಅಂತ ನೋಡಿರಿ. ಇಲ್ಲಿ ಎತ್ತುಗಳಿಗೆ ಫಸ್ಟ್ ಒಂದು ಸ್ಪೆಷಲ್ ರೆಸಿಪಿ ಮಾಡ್ಕೊಡೋದಿತ್ತು ರೀ ಎತ್ತುಗಳಿಗೆ. ಹಂಗೆ ಕಿಸಿಂದ ಎತ್ತುಗಳ ರೆಸಿಪಿನೇ ಫಸ್ಟ್ ಮಾಡಿರ್ತೀನಿ ನಾನು ಕರುಣಿ ಹಬ್ಬಕ್ಕೊಮ್ಮ. ಇಲ್ಲಿ ಮೊದಲಿಗೆ ಒಲೆ ಮೇಲೆ ಒಂದಿಷ್ಟು ಗುಟಿ ಕಸತ್ತಿದ್ರಿ ಎತ್ತುಗಳಿಗೆ. ಗುಟಿ ಕಸಕ್ಕೆ ಒಂದೆರಡು ಚರಿಗೆ ನೀರು ಇಟ್ಟೀನಿ. ಅದಕ್ಕೆ ಒಂದು ಸ್ವಲ್ಪ ಬೈನ್ ತಪ್ಪಲು ಹಾಕಿನಿ. ಇವಾಗ ಒಂದು ಸ್ವಲ್ಪ ಬೆಚ್ಚಗಾಗ್ಯದ್ರಿ. ಬೆಚ್ಚಗಾದ್ಮೇಲೆ ನೀನು ನಾವು ಜೋಳ ಕೊಟ್ಟಿದ್ದು ತವಡಿರ್ತಲ್ಲ ರೀ, ಅದಿಷ್ಟು ಹಾಕ್ಬಿಡ್ತೇವೆ. ಯಾರ್ಯಾರು ಯಾವ ಥರ ಹಾಕ್ತಾರೆ ಎತ್ತುಗಳಿಗೆ. ಯಾರ್ಯಾರು ಬೇರೆ ಬೇರೆ ಥರನೇ ಹಾಕಿರ್ತಾರೆ. ನಾವಂತೂ ವರ್ಷನ ಇದೇ ಥರನೇ ಕಾಸಿ ಹಾಕಿರ್ತೇವೆ. ಇದಕ್ಕೆ ಬೈನ್ ತಪ್ಪಲ ಒಂದು ಸ್ವಲ್ಪ ನಿನ್ನೆ ಕೊಟ್ಟಿಟ್ಟಿದ್ದು ಅದೆಲ್ಲ ಮುಂದಿನ ತವಡು ಇರುತ್ತಲ್ರಿ, ಅದೆಲ್ಲ ತೆಗೆದಿಡ್ತೇವೆ ಇವತ್ತು ಕಾಸ್ಲಿಕ್ಕೆ. ಇಷ್ಟು ಕಾಸಿಂದ ಮತ್ತು ಇದಕ್ಕೆ ಹಿಂಗೆ ಹಾಕಿರ್ತೇವೆ ರೀ. ಏಮ್ಮ ಹಿಂಗೆ ಒಟ್ಟು ಹಾಕ್ಲಿ. ಇಲ್ಲದ ನೋಡ್ರಿ, ಹಿಂಗಿದಂತೂ ಒಂದು ಸ್ವಲ್ಪ ಕೈಗೆ ಹದ್ದರ ಸಾಕು, ಅಷ್ಟು ವಾಸ ಆಗಿಬಿಡ್ತದ. ಇದಿಷ್ಟು ಹಿಂಗೆ ಸೇರಿಸಿಕಸಿಂದ ಕುದಿಸ್ಬಿಟ್ಟ ಮತ್ತು ಒಂದು ಸ್ವಲ್ಪ ಅರಿಶಿಣ ಉಪ್ಪು ಹಾಕಿದ್ರೆ ಆಯ್ತು. ಇದು ಗುಟ್ಟಿ ರೆಡಿ ಆಯ್ತು ಎತ್ತುಗಳಿಗೆ. ಒಂದು ಅರ್ಧ ಕಪ್ಪಿನಷ್ಟು ಎಣ್ಣೆ ಹಾಕ್ಲತ್ತೀನಿ ರೀ. ಅದಕ್ಕೆ ಜಾಸ್ತಿ ಏನು ಬೇಡ, ಒಂದು ಅರ್ಧ ಕಪ್ ಹಾಕ್ತೀನಿ ರೀ. ಒಂದು ಸ್ವಲ್ಪ ಅರಿಶಿಣ ಉದುರಿಸ್ಬಿಟ್ರೆ ಫಸ್ಟ್ ಮಾಡೋದಿದೆ ರೀ. ಆಮೇಲೆ ಇವಾಗ ಇದು ಮಾಡಿ ಕೊಟ್ಮೇಲೆ ತೊಗೊಂಡು ಹೋಗ್ತಾರೆ ಅವರು. ಅವಾಗ ಇದ್ರ ಮೇಲೆ ಬೇಳೆ ಹಾಕ್ಬಿಡ್ತೀನಿ ರೀ. ಸಾಕ್ರಿ ಇಷ್ಟು ಅರಿಶಿಣ. ಇವಾಗ ಇಳಿಸ್ಬಿಡ್ತೀನಿ ರೀ ಅದಕ್ಕದ್ದು. ಇವಾಗ ಮೊದ್ಲಿಗೆ ಎತ್ಕೊಳ್ಬಿಟ್ಟು ಗುಟಿ ಕಾಸು ಕೊಟ್ಕೆಸಿಂದ ಅವರಿಗೆ ಉಪ್ಪಿಟ್ಟು ಮಾಡತ್ತಿದ್ರಿ. ಯಾಕಂದ್ರೆ ಹುಡುಗರು ಗೌಡು ಜಟ್ಟು ಮತ್ತು ಅವ್ರ ಪಪ್ಪ 3 ಮಂದಿ ಹೊಂಟ್ರಿ ಹೊಲಕ್ಕೆ. ಬಣ್ಣ ಹಚ್ಚಿ ಎಲ್ಲ ರೆಡಿ ಮಾಡಿ ಬರ್ಬೇಕಾದ್ರೆ ಟೈಮ್ ಭಾಳ ಆಗ್ತದೆ. ಚಿಕ್ಕಳು ಹಸಿತಾವಲ್ಲ, ಅದಕ್ಕೆ ಕಿಸಿಂದ ಒಂದಿಷ್ಟು ಉಪ್ಪಿಟ್ಟು ಮಾಡಿ ಕೊಟ್ಟಿದ್ದೆ. ಮನೆ ಖಾತ ತೊಗೊಂಡು ಬಂದು ಒಳ್ಳಿನ ಚೀಲ ಮೇಲೆ ಹಚ್ಚಿದ್ರಿ. ಅದಕ್ಕಾಗಿ ಇವಾಗ ಹೂರಣ ಇರ್ಲಿಕ್ಕೆ ಜಾಗ ಇಲ್ಲ. ನಾನು ಅದೆಲ್ಲ ಖಾತಿನ ಚೀಲೆಲ್ಲ ಕಿತ್ತಿ ಹತ್ಲತ್ತೀರಿ. ನಮ್ಮ ಜೊತೆ ಇಲ್ಲಿ ಹೊಲಕ್ಕಂತೂ ಭರ್ಜರಿ ತಯಾರಲ್ಲಾಗತ್ತೀನಿ ರೀ. ಯಾಕೆಂದ್ರೆ ಇಷ್ಟು ದಿನ ಯಾವಾಗೂ ಹೊಲಕ್ಕೆ ಹೋಗಂಗಿಲ್ಲ ರೀ ಅವರು. ಇವತ್ತೇ ಹೊಲ ಥರ ಕಾರಣಿ ಅದ ಅಂಥೇಳಿ ಅವರು ತಯಾರಾಗ್ಯಾರ ಹೊಲಕ್ಕೆ. ಇಲ್ಲಿ ಅಂತೂ ಬೇಳೆ ಹಾಕ್ಲಿಕ್ಕೆ ತಯಾರು ಮಾಡಿದ್ರಿ. ನಾನು ಫಸ್ಟ್ ಕಾರಣ ದಿನ ಮಾಡೋದೇ ಎತ್ತುಗಳಿಗೆ ಗುಟಿ ಕಾಸು ಕೊಡ್ತೀನಿ ರೀ. ಆಮೇಲೆ ಹಿಂದ್ಗಡೆ ಅಡುಗೆ ಕೆಲಸ ಎಲ್ಲ ರೆಡಿ ಮಾಡ್ಕೊತೀನಿ. ಇವಾಗ ಒಂದು ಸ್ವಲ್ಪ ಒಲೆ ಸರಿಸಿ ಒಲೆ ಮೇಲೆ ಸಿಂಪಲಾಗಿ ರಂಗೋಲಿ ಹಾಕೋದೈತ್ರಿ. ರಂಗೋಲಿ ಹಾಕಿದ್ಮೇಲೆ ಒಂದಿಷ್ಟು ಬೇಳೆ ಕುದ್ಲಿಕ್ಕೆ ಹಾಕ್ಬೇಕು ಅಂದ್ಕೊಂಡಿನಿ. ಬೇಳೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟಿದ್ರೆ ನಮ್ಮ ಎಣ್ಣೆ, ಯಾಕಂದ್ರೆ ಜಲ್ದಿನೇ ಕುಯ್ತೇವೆ. ಆದ್ರೂ ಕುಕ್ಕರ್ಗೆ ಹಾಕಿರ್ತೀನಿ, ಅಂದ್ರೂ ಒಂದು ಸ್ವಲ್ಪ ಬಡಬಡ ಕುದ್ದಿರ್ತಾ ಅಂತ ಹೇಳ್ಕಿಸಿನ ಒಂದು ಸ್ವಲ್ಪ ಅಂದ್ರೆ ಉಕ್ಕಂಗಿಲ್ಲ ರೀ ಸೀಟ್ಯಾಗ. ಅದಕ್ಕೆ ಕಿಸಿನ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಟ್ಟಿನಿ. ಇವಾಗ ಇಷ್ಟು ಬ್ಯಾಳಿ ಎಲ್ಲ ಕುಕ್ಕರ್ಗೆ ಕುದ್ಲಿಕ್ಕೆ ಹಾಕಿಸಿಂದ ಈ ಸೈಡಿಗೆಲ್ಲ ಹಿಟ್ಟು ನಾದಿಟ್ಟು ಮೇಲಿಂದೆಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ಕೋಬೇಕು. ಇದೇನು ಹಬ್ಬದ ಅಡುಗೆನ ಅಷ್ಟೇನು ಗಡಿಬಿಡಿ ಇಲ್ಲರಿ. ಯಾಕಂದ್ರೆ ಅವರೆಲ್ಲ ಎತ್ತುಗಳು ರೆಡಿ ಮಾಡಿ ಎಲ್ಲ ಸಾಮಾನು ಎತ್ತಿನ ಕಡೆ ಎಲ್ಲ ತೊಳೆದು ಅದಕ್ಕೆಲ್ಲ ಪೂಜೆ ಮಾಡಿ ಬರ್ತಕ್ಕ ಟೈಮ್ ಭಾಳ ಆಗಿರ್ತದೆ. ಅಂದ್ರೂ ನಾವು ಮಾಡೋದು ಜಲ್ದಿ ಮಾಡಿರ್ಬೇಕಲ್ರಿ. ಯಾಕಂದ್ರೆ ಜಲ್ದಿ ಅಂದ್ರೆ ಮತ್ತು ಜಲ್ದಿ ಬಂದ್ರಂದ್ರೆ ನಿಂದ್ರಂಗಿಲ್ಲ ಅವ್ರು ತೊಗೊಂಡು ಹೋಗ್ಲಿಕ್ಕೆ. ಅದ್ರಾಗ ಬೇರೆ ಹುಡುಗರು ಬೇರೆ ಜಲ್ದಿನೇ ಹಸಿತಾರೆ. ಆದ್ರೂ ಮುಂಜಾನೆ ಅಷ್ಟೇ ಮಾಡಿ ಕೊಟ್ಟಿದ್ದ. ಉಪ್ಪಿಟ್ಟು ಮಾಡಿಟ್ಟ ಇಷ್ಟೊತ್ತು ತನಕ ಆಯ್ತು ರೀ. ಅಂದ್ರೆ ಯಾರೂ ತಿನ್ನಲಾಗಿದ್ರು. ಅದಕ್ಕೆ ಕಿಸ್ನ ಇವಾಗ ಎಲ್ಲರಿಗೂ ಬಡ ಹಾಕ್ಕೊಳತ್ತಿದ್ದ. ಯಾಕೆಂದ್ರೆ ಕಟ್ಕೊಂಡು ಆ ಕಡೆ ಬುತ್ತಿ ಕಟ್ಕೊಡ್ಬೇಕಂದ್ರೆ ಅದರ ಉಪ್ಪಿಟ್ಟೆಲ್ಲ ಆರಿಬಿಡ್ತಲ್ರಿ. ಹಂಗಾಗಿ ಕಿಸಿಂದ ಎಲ್ಲರೂ ಇಲ್ಲೇ ತಿಂದವ್ರೆ. ನಾನು ಅದಕ್ಕೆ ಜಿಟ್ಟುಗೋಡು ಅವರು ಎಲ್ಲರೂ ತಿಲ್ಲತ್ತಿದ್ರಿ. ಅದಕ್ಕೆ ಅಂದ್ರೆ ಅದು ಒಂದು ಸ್ವಲ್ಪ ಗುಟಿನೂ ಜಾಸ್ತಿ ಗಾಡಿ ಮೇಲೆ ತೊಗೊಂಡು ಹೋಗ್ತಾರಲ್ರಿ. ಅದಕ್ಕೆ ಜಾಸ್ತಿ ಸುಡ್ಲಾಕತ್ತಿತ್ತು. ಹಿಂದೆಲ್ಲ ಹುಡುಗರು ಇರ್ತಾವಂತೆ. ಒಂದು ಸ್ವಲ್ಪ ತಣ್ಣಗಾಗೋ ತನಕ ಆಟಾಟಿಗೆ ಉಪ್ಪಿಟ್ಟೆ ತಿಂತಿರಲ್ಲ. ತಿನ್ರಿ ಅಂದಿಗಳಿಗೇನೆ ಎಲ್ಲರೂ ಕೂಡಿ ಉಪ್ಪಿಟ್ಟು ನಿನಗ ಪಾಪ್ಯ ಹೊಸ ಹತ್ತು ನೋಡಲ್ಲ ಪೂರ ಏನು ಭಾರತಕ್ಕಾಗಲ್ಲ ನೋಡು ಎತ್ಕೊಳ್ಳೋದು. ಹಾಕ್ಲೇ ಮೇಲ್ಗಡಿ ರೂಪಾಯಿಗೆ
ಸ್ವಂತಾಗಿ ಬೇಟೆ ಕೊಡ್ತಾರ, ಇಟ್ಟೆ ಕೊಡ್ತಾರ ರೂಪಾಯಿಗೆ 1 2 ಸಣ್ಣ ಇದು ಅಂದ್ರೆ ಏನ್ ಮಾಡ್ತಾನ ತತ್ತಿ ಬಿದ್ದಾಡು ನಾನು ಹೋಗ್ತೇನೆ. ನಾನು ಹೋಗೋಲ್ಲ. ಇವಾಗ ಅವರು ಹೊಲಕ್ಕೆ ಹೋದವ್ರಿ. ಹುಡುಗರಿಗೆಲ್ಲ ಕರ್ಕೊಂಡು ಎತ್ತುಗಳಿಗೆ ರೆಡಿ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ಯಾರ. ಅವರು ನಾನು ಬರ್ತಿದ್ದೆ ಜಗಳ ತೆಗೆದ್ರು, ಅದಕ್ಕಾಗಿ ಕರ್ಕೊಂಡು ಹೋಗ್ಯಾರ. ಇವತ್ತು ಇಲ್ಲಿ ಬ್ಯಾಳಿ ನೋಡಿದ್ರೆ 1-3 ಸೀಟಿ ತೊಗೊಂಡಿದ್ರು. ನಾನು ಬ್ಯಾಳಿ ಅಂತೂ ಚೆಂದಾಗಿ ಮೆತ್ತಕ್ಕದವರೆಗೆ ಕಟ್ಟಿ ನೀರು ಬಸಿಬೇಕು. ಇವಾಗ ಕಟ್ಟಿ ನೀರು ಬಸೋದು ಇದಕ್ಕೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟೇನಿ ರೀ. ಬೆಲ್ಲ ಹಾಕಿದ್ರಪ್ಲೇ ಏನು ಅರಿಯಂಗಿಲ್ಲ ನಾನು, ಯಾಕಂದ್ರೆ ಹೋಳ್ಗೆ ಸರಿಯಾಗಿ ಆಗಂಗಿಲ್ಲ, ಜಿಗಿ ಬರೋಂಗಿಲ್ಲ ಹೂರಣ. ಹಾಗಾಕಿಸಿಂದ ಬೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಕುದಿಬೇಕು. ಬೆಲ್ಲ ಬಿಸಿ ಆಗೋ ತನಕ ಕುದಿಬೇಕು, ಇಲ್ಲಾಂದ್ರೆ ಕುದಿಸಿದ್ರೆ ಬೆಲ್ಲ ಬಿಸಿ ಆಗೋ ತನಕ ಇಷ್ಟೇ ಕುದಿಸ್ಬೇಕು. ಕುದಿಸ್ಲಿ ಅಂದ್ರೆ ಪೂರ್ತಿ ಬೆಲ್ಲ ಎಲ್ಲ ನೀರಾಗಿ ಹೊಳೆ ಗಟ್ಟಿ ಇರಬೇಕು. ನಾನು ಅಷ್ಟೇನು ಭಾಳ ಕುದಿಸಂಗಿಲ್ಲ ರೀ. ಈಗ ಸುಮ್ಮ ಜರ ಬೆಲ್ಲ ಎಲ್ಲ ಅಂಟಾಗೋ ತನಕ ಅಷ್ಟೇ ಕುದಿಸಿರ್ತೀನಿ, ಯಾಕಂದ್ರೆ ಒಂದು ಸ್ವಲ್ಪ ಅಡುಗೆ ಕೆಲಸದ ಗಡ್ಬಡಿ ಭಾಳ ಇತ್ತು ನನಗೆ ಇವತ್ತು. ಹಾಗಾಕಿಸಿಂದ ಅಷ್ಟೇ ಕುದಿಸಿ ತೆಗೆದುಬಿಡ್ತೀನಿ. ಅದಕ್ಕೆ ಇವಾಗ ತಣ್ಣಗಾಲಕ್ಕೆ ಆರಿಕ್ಕೆ ಇಟ್ಟೇನಿ ರೀ, ಒಂದು ಬುಟ್ಟೆ ಹಾಕಿಟ್ಟೀನಿ. ಇದು ಹೂರಣ ಅರಿಬೇಕೀಗ. ಒಳ್ಳೆಲ್ಲ ತೊಳೆದಿಟ್ಟೀನಿ ರೀ. ಇವಾಗ ಹೂರಣ ಕುದಿಸಿಟ್ಟೀನಿ ರೀ. ಇದಿಷ್ಟು ಹೂರಣ ಅರಿಬೇಕು. ಅವರು ಹೋಗ್ಯಾರ ಹೊಲಕ್ಕೆ. ಚಮಚ ತೊಂಬ ಒಂದು ಯಾವ್ದಾರ ಒಂದು ಚಮಚ ಬಟ್ಲ ಬೇಡ, ಚಮಚ ತುಂಬ ತಗೊಂಡು ಹೋಗ. ಮುಸ್ರಿ ತಂದಿ ಇವಾಗ ಹೂರ್ಣ ಸುಳ್ಳದ ನೀರ್ ಇಟ್ಟಿ ನೋಡಿ ತೊಂಬರ. ಆ ಬೊಗಣಾಗ ಇಟ್ಟಿ ನೋಡಿ ನೀರ. ಇಲ್ಲೇ ಕಟ್ಟಿ ಮೇಲೆ ಇಟ್ಟಿ ನೋಡಿ ಬೊಗಣಾಗ ನೀರ. ಬೊಗಣ ನೀರ್ ತೊಂಬ, ಬೊಗಣ ನೀರ್ ತೊಂಬ. ಹೆಚ್ಚಿಗೆ ಕೊಡ್ದಾನ ತಂದಿದಿ, ಹೆಚ್ಚಿಗೆ ಕೊಡ್ದಾನು ತೊಂಬ. ಬಾಗಲ್ ಮುಚ್ಚದ ಅಡುಗೆ ಮನೆದು. ಒಳ್ಳಿಗೆ ಹಾಕಿ ಹೂರಣ ಅರಿಬೇಕಾದ್ರೆ ಒಂದು ಸ್ವಲ್ಪ ಬಿಸಿ ಇರೋದ್ರಾಗೆ ಅರ್ದಿರ್ಬೇಕು ರೀ. ಮಿಕ್ಚರ್ದಾಗ ಆದ್ರೇನು ಅಷ್ಟೊಂದೇನೋ ಹೂರಣ ಸರಿಯಾಗಂಗಿಲ್ಲ. ಗ್ಲೈಂಡ್ರ್ ಇರ್ಬೇಕು ರೀ, ಅಂದ್ರೆ ಹೂರಣ ಅರಿಯೋದು ಅದು ಇದ್ರಂತೂ ಭಾಳಷ್ಟು ಮಸ್ತಾಗಿರ್ತದೆ ಹೂರಣ ಅರಿಬೇಕಾದ್ರೆ. ಆದರೂ ಏನು ನಮ್ಮ ಹಳ್ಳಿ ಕಡೆದಾಗೇನು ಅದೇನು ಜಾಸ್ತಿ ಇರಂಗಿಲ್ಲ ರೀ. ಈ ಥರ ಒಳಗೊಳೆ ಜಾಸ್ತಿ ಇದ್ದಿರ್ತಾವೆ, ಇದ್ರಾಗೆ ರುಬ್ಬಿರ್ತೇವೆ. ಒಂದಿಷ್ಟು ಒಂದು ಸ್ವಲ್ಪ ಬಿಸಿ ಇರೋದ್ರಾಗ ನಾವು ಅರ್ದ್ರೆ ಅಂತೂ ಏನು ಅಷ್ಟೊಂದು ಇದಾಗಂಗಿಲ್ಲ ರೀ, ಜಲ್ದಿನೇ ಸಣ್ಣಾಗಿ ಬಿಡ್ತದೆ. ಇವಾಗ ಅದಿಷ್ಟು ಒಂದು ಒಳ್ಳಿನಷ್ಟು ಅರ್ದಿಟ್ಟಿದ್ರಿ. ಆದರೆ ಇನ್ನು ಅರ್ಧದಕ್ಕಿಂತ ಮ್ಯಾಲಿತ್ತು ರೀ ಹೂರಣ ಅರ್ದಂತೂ. ಟೈಮ 8:30 ಆಗೈತೆ ರೀ. ಇದಿಷ್ಟು ಪಡ ಅರ್ದು
ಹೋಳ್ಗೆ ಜಲ್ದಿ ಫಸ್ಟ್ ಹೇಳೋಕ್ಕಿಂತ ಮೊದಲು ಹೋಳ್ಗೆ ಮಾಡಾಯ್ತು ನನಗೆ. ಇವತ್ತು ರಂಗೋಲಿ ಬಿಡಿಸ್ಬೇಕಾದ್ರೆ ಭಾಳಷ್ಟು ಲೇಟ್ ಆಗಿತ್ತು ನನಗೆ, ಯಾಕಂದ್ರೆ ಹೂರಣ ಅರ್ದ್ಬಿಟ್ಟು ರಂಗೋಲಿ ಹಾಕ್ಬೇಕಂತ ನಾನು ಅಂದ್ಕೊಂಡೆ. ಮೊದಲಿಗೆ ಅದೆಷ್ಟು ಹೂರಣ ಅರ್ದಿಟ್ಟು ಇವಾಗ ಸಿಂಪಲ್ಲಾಗಿ ಒಂದು ರಂಗೋಲಿ ತೆಗಿಲಿತ್ತಿದ್ರಿ. ನಾನೇನು ಯಾವಾಗ ರಂಗೋಲಿ ಹಾಕಿದ್ರು ಜಾಸ್ತಿ ಗ್ರ್ಯಾಂಡಾಗಿ ತೆಗಿಯಂಗಿಲ್ಲ, ಅಷ್ಟೇ ನನಗೆ ಎಷ್ಟು ಬರ್ತೋ ಅಷ್ಟು ಸಿಂಪಲ್ದಾಗ ಹಾಕಿರ್ತೀನಿ. ಒಳಗೊಮ್ಮಮ್ಮ ಕೆಲಸ ಜಾಸ್ತಿ ಇತ್ತು, ಹೊಲ್ದನ ಕೆಲಸ ಅದು ಇತ್ತಂದ್ರೆ ಜಾಸ್ತಿ ಹಿಂಗೆ ರಂಗೋಲಿನೂ ಒಳಗೊಮ್ಮ ಸ್ಕಿಪ್ ಮಾಡಿರ್ತೀನಿ ರೀ, ಹಾಕಂಗಿಲ್ಲ ಮತ್ತು ವಿಡಿಯೋನೂ ಮಾಡಂಗಿಲ್ಲ ನಾನು ರಂಗೋಲಿದು. ಇವತ್ತೊಂದು ಹಬ್ಬ ಅದಲ್ರಿ, ಹಂಗಾಗಿ ಒಂದು ಸಿಂಪಲ್ಲಾಗಿರೋ ಇಡಿಸ್ಬಿಟ್ರಾಯ್ತು. ಇಷ್ಟಾಗಿ ತಂದಿರ್ಲಕ್ಕ ಒಂದು ಸಣ್ಣ ರಂಗೋಲಿ ಹಾಕ್ಬೇಕಂತೇಳಿ ಅದಿಷ್ಟು ರಂಗೋಲಿ ಹಾಕೋದಾಯ್ತು ರೀ. ಇನ್ನೇನು ಅಡ್ಗೆ ಕೆಲ್ಸಕ್ಕೆ ನಿಂತ್ರೆ ಮುಗೀತು ರೀ. ನಾನು ಹೋಳ್ಗೆ ಮಾಡೋಂಥ ರೀತಿ ನೋಡ್ಬೋದ್ರಿ ನೀವು. ನಾನು ಬೆಳಗ್ಗೆಲಿಂತ ಜಾಸ್ತಿ ಹೋಳ್ಗೆನೇ ಮಾಡೋಂಗಿಲ್ಲ, ಯಾಕಂದರೆ ಯಾವಾಗೂ ಒಂದು ಸ್ವಲ್ಪ ಜಾಸ್ತಿ ಇದ್ರಲ್ಲೇ ರೂಢಿ ಮಾಡ್ತಾರೆ. ಇದೇ ಥರನೇ ಹೋಳ್ಗೆ ಮಾಡೋದು. ತಳಗೊಂದು ನಾನು ಬೆಳಗ್ಗೆ ತೋಲಿ ಬಿಡಲಿ ಒಂದು ತಗಡಿಗೆ ಕವರ್ ಹಚ್ಚಿರ್ತೀನಿ ರೀ, ಯಾಕಂದರೆ ಜಾಸ್ತಿ ಎಣ್ಣೆ ಹತ್ತಂಗಿಲ್ಲ ಈ ಥರ ಹೋಳ್ಗೆ ಮಾಡೋದ್ರಲ್ಲಿಂತ. ಒಂದು ಕವರ್ ಹಚ್ಚಿಬಿಟ್ರೆ ಸಾಕು, ಜಾಸ್ತಿ ಎಣ್ಣೆ ಇದ್ದಿಲ್ಲ ಅಂದ್ರೂ ಪಳ ಅಂತೇಳಿ ಉಸ್ತಾವ್ರಿ ಹೋಳ್ಗೆ ಅಂತ. ಇದಕ್ಕೆ ಒಂದು ಕವರ್ ಹಚ್ಕೇಸಿಂದ ಇನ್ನು ಮ್ಯಾಲೊಂದು ಕವರ್ ಹಚ್ಕೇಸಿಂದ ಹೋಳ್ಗೆ ಮಾಡತ್ತಿದ್ರು ನಾನು. ಅಂದ್ರೆ ಕೈಲಿಂತನೇ ಸೌರಿ ಜಾಸ್ತಿ ಹೋಳ್ಗೆ ಮಾಡಿರ್ತೀನಿ ನಾನು. ಅಷ್ಟೇ ಮೀಡಿಯಮ್ದಾಗ ಜಾಸ್ತಿ ಇದ್ರೆ ತುಂಬ ಮಾಡ್ಬೇಕಾದ್ರೆ ಮ್ಯಾಲಿನ ಕವರ್ ಒಂದು ಸ್ವಲ್ಪ ದೊಡ್ಡದಾಗಿರ್ಬೇಕು ರೀ. ಇಲ್ಲಾಂದ್ರೆ ಕವರ್ ಸಣ್ಣದಿತ್ತಂದ್ರೆ ಸಣ್ಣ ಸಣ್ಣ ಹೋಳ್ಗೆ ಆದ್ರೆ ಬೇಕಾದ್ರೆ ಮಾಡ್ಕೋಬೋದು ಕೈಲಿಂತಾನೆ ಸೌರಿ. ಆ ಹೋಳ್ಗೆ ಅಂತೂ ಹಿಟ್ಟು ಜಿಗಿ ಇರಲಿ ಇರಲಾರ್ದೇ ಇರಲಿ, ಹೋಳ್ಗೆ ಅಂತೂ ಒಟ್ಟು ಮುಗಿಸಿಳಾರ್ದೆ ಅಷ್ಟೊಂದು ನಾವು ಎಷ್ಟು ತಿಳ್ಬೇಕೋ ಅಷ್ಟು ತಿಳು ಹೋಳ್ಗೆ ಬಂದಿರ್ತಾವೆ ರೀ. ನಾನು ಇವಾಗೂ ಅದ್ರಲ್ಲೇ ಹಾಗೆ ಹೋಳ್ಗೆ ಮಾಡತ್ತೀರಿ ದೇವ್ರನ್ನ ಅದ್ರ ಪ್ರತ್ಯೇಕ. ಲಾಸ್ಟಿಗೆ ಒಂದು ಇಡೋಣ. ಅಷ್ಟೇ ಇಲ್ಲಿ ಹೋಳ್ಗೆಗೆ ಎಲ್ಲ ರೆಡಿ ಮಾಡಿಟ್ಟ ಒಂದಿಷ್ಟು ಹೋಳ್ಗೆನೂ ಮಾಡೀನಿ ರೀ. ಈಗ ಮೊದಲಿಗೆ ನೋಡಿರಿ ನಾನು ತಳಗೊಂದು ಮೇಲೊಂದು ಕ್ಯಾರಿ ಬ್ಯಾಗ್ ಇಟ್ಕೇಸಿಂದ ಅಂದ್ರೆ ಆ ಥರನೇ ಜಾಸ್ತಿ ಹೋಳ್ಗೆ ಮಾಡಿರ್ತೀನಿ ರೀ ನಾನು.
ಈ ಥರ ಬೆಳಗ್ಗೆಲಿಂತ ಜಾಸ್ತಿ ಮಾಡೋಂಗಿಲ್ಲ. ಈ ಥರ ಸುರುವಿಗೆ ಒಂದಿಷ್ಟು ನೈವೇದ್ಯಕ ಇಲ್ಲೇ ಗುಡಿ ಸನಿನೇ ಅವ ರೀ. ನಮ್ಮ ಚೆನ್ನಮ್ಮನೇ ಹೋಗಿ ನೈವೇದ್ಯ ಹಿಡ್ಕೊಂಬಂದಳು. ಯಾಕಂದ್ರೆ ಗೌಡನು ಹೊಲಕ್ಕೆ ಹೋಗಿದ್ನಲ್ಲ ರೀ, ಹಾಗಾಗಿ ಒಂದಿಷ್ಟು ಫಸ್ಟಿಗೆ ಸಣ್ಣ ಸಣ್ಣ ಹೋಳ್ಗೆ ಮಾಡಿಕೊಟ್ಟಿದ್ದೆ. ಅದಿಷ್ಟು ಚೆನ್ನಮ್ಮ ನೈವೇದ್ಯ ಹಿಡ್ಕೊಂಬಂದಳು. ಇವಾಗ ನಾನು ದೊಡ್ಡ ದೊಡ್ಡದು ಹೋಳ್ಗೆ ಮಾಡತ್ತಿದ್ರೆ, ಯಾಕಂದ್ರೆ ಹೂರಣ ಜಾಸ್ತಿ ಇತ್ತು, ಅದಿಟ್ಟು ಹೂರಣನ ಹೋಳ್ಗೆ ಮಾಡಬೇಕಿತ್ತು. ಹಾಗಾಗಿ ಕೆಸಿಂದ ಬಡ ಬಡ ದೊಡ್ಡ ದೊಡ್ಡದು ಹೋಳ್ಗೆ ಮಾಡಿ ಹಾಕ್ತಾರೈತೆ ಅಂತ ಹೇಳ್ಕಿಸಿಂದ ಅದಿಷ್ಟು ಬಡ ಬಡ ಅದು ತಗಡ ಎಷ್ಟು ಅದನೋ ಅಷ್ಟು ತುಂಬ ಮಾಡತ್ತಿದ್ರು ನಾನು ಹೋಳ್ಗೆ. ಯಾಕಂದ್ರೆ ನಾನೊಂದು ಸ್ವಲ್ಪ ಹೋಳ್ಗೆ ಮಾಡಿದೆ ಜಾಸ್ತಿ ದೊಡ್ಡ ದೊಡ್ಡವೇ ಮಾಡಿರ್ತೀನಿ ರೀ. ಸಣ್ಣ ಹೋಳ್ಗೆ ಮಾಡಬೇಕಾದ್ರೆ ಏನೋ ಒಂಥರ ಮಾಡ್ದಂಗೆ ಅನ್ಸಂಗಿಲ್ಲ ನನಗೆ. ಅದಕ್ಕೆ ಕೆಸಿಂದ ಅಷ್ಟೊಂದು ದೊಡ್ಡದು ಹೋಳ್ಗೆ ಮಾಡಿರ್ತೀನಿ. ಇವಾಗ ನಾವು ಬೇಕಿದ್ರೆ ತಳಗೊಂದು ಮೇಲೊಂದು ಕ್ಯಾರಿ ಬ್ಯಾಗ್ ಹಾಕಿಸಿದ್ರೆ ಅದನ್ನು ಭಾಳಷ್ಟು ಚೆಂದ ಬಂದಿರ್ತದೆ ಹೋಳ್ಗೆ. ನಾನು ಇವಾಗ ಒಂದು ಸ್ವಲ್ಪ ದೊಡ್ಡದು ಹೋಳ್ಗೆ ಮಾಡಿದ್ನಲ್ಲ ರೀ, ತಳಗಿ ಮೇಲಿನ ಕ್ಯಾರಿ ಬ್ಯಾಗ್ ಅದು ಭಾಳಷ್ಟು ದೊಡ್ಡದಿದ್ದಿಲ್ಲ. ಹಂಗಾಗಿ ಕೆಸಿಂದ ಆ ಕ್ಯಾರಿ ಬ್ಯಾಗ್ ತೆಗೆದು ಬೆಳ್ಳಣಿಗೆಲಿಂತಾನೆ ಮಾಡತ್ತಿದ್ರಿ. ಈ ಥರ ಹೋಳ್ಗೆ ಮಾಡೋದ್ರಂತೂ ಭಾಳ ಬೇಸರ್ಲಾರ್ದೆ ಹೋಳ್ಗೆ ಮಾಡ್ಬೋದು ರೀ. ಎಷ್ಟಿರ್ತದೆ ಅಷ್ಟು ಬೆಳ್ಳಣಿಗೆ ಇರಲಾರ್ದೇನೆ. ನಾನು ಮೇಲಿಂದ ಪ್ಲಾಸ್ಟಿಕ್ ಕವರ ಸಣ್ಣದ ಅಂತ ಹೇಳ್ಕಿಸಿಂದ ಮತ್ತೆ ಬೆಳ್ಳಣಿಗೆಲಿಂತಾನೆ ಹೋಳ್ಗೆ ಮಾಡತ್ತಿದ್ರಿ. ನೈವೇದ್ಯ ಎಲ್ಲ ರೆಡಿ ಆಗ್ಯದ್ರಿ. ಬಾಸಿನ ತೊಗೊಂಡು ನೈವೇದ್ಯ ತೊಗೊಂಡು ನಡೆದಾರ. ಹೋರಿ ಕಟ್ತಂಗಿ ಬಾಸಿನ ಕಡೆಗೆ ಇಡ್ತೀನಿ ನೋಡಿದ್ರಾಗ ರೀ, ಅದ್ರಾಗ ಕಟ್ಟು. ಇವಾಗ ಇಲ್ಲಿ ಹೋಳ್ಗೆ ಆಗ್ಯದ್ರಿ. ಈಗ ಕಟ್ಟಿನ ಸಾಂಬಾರ ಪಾಣೆ ಕೊಡ್ಬೇಕಲ್ಲತ್ತೀನಿ. ಅನ್ನ ಅದೆಲ್ಲ ಮಾಡಿಟ್ಟಿದ್ದು ನಾನು ನೈವೇದ್ಯ ತೊಗೊಂಡು ಹೋಗ್ಯಾರವರು. ಇದ್ರ ಮೇಲೆ ಒಂದು 4 ಚಪಾತಿ ಮಾಡಿದ್ದಲ್ರಿ, ಚಪಾತಿನ ಇದ್ರ ಮೇಲೆ ಹಾಕಿನಿ. ಹೋಳ್ಗೆ ಒಂದು ಸ್ವಲ್ಪ ಮೆತ್ತಗಿರ್ತಾವ ಅಂತೇಳಿ ಪದರ ಚಪಾತಿ ಮಾಡಿದ್ರಿ ನಾನು ಇವತ್ತು. ಹೋಳ್ಗೆ ಇವತ್ತಿನ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ಲತ್ತೀನಿ ರೀ. ಮುಂದಿನ ವಿಡಿಯೋ ಅಂತೂ ತಪ್ಪಲಾರ್ದೆ ಟೈಮಿಗೆ ಹಾಕಿರ್ತೀನಿ ರೀ. ಇವತ್ತಿನ ಇನ್ನೂ ಹಿಡ್ದೈತೆ ಟೈಮಿಗೆ ವಿಡಿಯೋ ಹಾಕೋದಾಗಿದ್ದಿಲ್ಲ. ಅದಕ್ಕೆ ಇವತ್ತಿನ ಹಿಡ್ಕೊಂಡು 9 ಗಂಟೆಗೆ ಕರೆಕ್ಟಾಗಿ ವಿಡಿಯೋ ಅಪ್ಲೋಡ್ ಮಾಡಿ